ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ದೀಪಾವಳಿ ಹಬ್ಬದ ಮೊದಲನೇ ದಿನ. ಸೊ ಏನಂದರೆ ಇವತ್ತು ನೀರು ತುಂಬೋ ಹಬ್ಬ ಅಂತ ಅಂತಾರೆ. ಸೊ ಇವತ್ತಿನ ನೀರು ತುಂಬೋ ಹಬ್ಬ ಆಲ್ರೆಡಿ ನನ್ನ ಮನೆಯಲ್ಲಿ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ಎದ್ದು ಮಡಿಯಾಗಿ ಸ್ನಾನ ಮಾಡಿಕೊಂಡು ಎಲ್ಲ ಫಸಲು ಪೂಜೆಗಳೆಲ್ಲ ಮಾಡಿ ಆಮೇಲೆ ಕಜ್ಜಾಯಕ್ಕೆ ಅಕ್ಕಿ ನೆನೆಸ್ತೀವಿ. ಸೊ ಅದಕ್ಕೋಸ್ಕರ ಅದನ್ನು ನೀರು ತುಂಬೋ ಹಬ್ಬ ಅಂತಾರೆ. ಸೊ ನೋಡಿ, ನೀಟಾಗಿ ಫಸಲು ಪೂಜೆಗಳೆಲ್ಲ ಮಾಡಿ ಈ ಥರ ಎಲ್ಲ ಮಾಡಿ, ಇದು ಭತ್ತದ ತೋರಣ. ಸೊ ಗುರುಗಳಾದ ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಸ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ತುಳಸಿ ಪೂಜೆಯನ್ನು ಮುಗಿಸಿ ಇದು ದೇವ್ರ ಮನೆ ಹೊಸಲು ಪೂಜೆನೂ ಮಾಡಿ. ಸೊ ದೇವ್ರ ಮನೆಯಲ್ಲಿ ಈ ಥರ ರಂಗೋಲಿ ಬಿಡಿಸಿ ಕೇದಾರೇಶ್ವರ ಸ್ವಾಮಿಗೋಸ್ಕರ ಕಜ್ಜಾಯನ ರೆಡಿ ಮಾಡಿ. ನೋಡಿ, ಇದು ನೀರು ತುಂಬೋ ಹಬ್ಬ. ಇದು ತುಂಬ ಹಳೆಯ ಪಾತ್ರೆ, ಹಿತ್ತಾಳೆ ಪಾತ್ರೆ. ವರ್ಷಗಳಿಂದ ಇದರಲ್ಲೇ ಆಚರಿಸ್ತಾ ಇರೋದು. ನಮ್ಮ ಅಜ್ಜಿ ಕಾಲದ ಪಾತ್ರೆ ಅಂತ ಅಂದ್ರೂ ತಪ್ಪಾಗಲ್ಲ. ಸೊ ಎಲ್ಲನೂ ಮುಗಿಸಿ ನೀಟಾಗಿ ಅರೇಂಜ್ಮೆಂಟ್ ಮಾಡಿ, ಇದು ಧನತ್ರಯೋದಶಿ ಪೂಜೆ ಮಾಡಿರೋದು. ಬಾರ್ಲಿ, ಧನಿಯಾ ಕಾಳು ಮತ್ತು ಒಂದು ಸಿಲ್ವರ್ ಕಾಯಿನ್ ಇಟ್ಟು ಪೂಜೆ ಮಾಡಿರೋದು.